ಕನ್ನಡ ಸಾಹಿತ್ಯ ಸಮ್ಮೇಳನ ಅಂತಕ್ಕಂಥದ್ದು ಜನರಿಗೆ ಇತ್ತೀಚಿನ ದಿನಗಳಲ್ಲಿ ಸಾಹಿತ್ಯ ಆಸಕ್ತರು ಇದ್ದರೆ, ಆದರೆ ಓದುವವರ ಸಂಖ್ಯೆ ಭಾಳ ಕಡಿಮೆ ಆಗಿದೆ. ಈಗ ತಾನೇ ನಮ್ಮ ಕರಡಿ ಸಂಗಣ್ಣ ಸರ್ ಹೇಳಿದರು, ಪುಸ್ತಕಗಳೆಲ್ಲ ಬಿಡುಗಡೆ ಆದಂಗೆಲ್ಲ ನಾವು ಕೈಯಲ್ಲಿ ಹಿಡ್ಕೊಂಡು ನಿಂತ್ಕೊಂಡಾಗ ನನಗೆ ಭಾಳ ಖುಷಿ ಆಯಿತು, ಓದೋಕ್ಕೆ ಒಂದು ಒಳ್ಳೆಯ ಇದು ಸಿಕ್ತು ಅಂತ ಹೇಳಿದ್ರು. ಆ ಥರ ಓದಿಕೊಂಡು ಹೋಗ್ತಕ್ಕಂಥ ಮನಸ್ಸುಗಳು ಭಾಳ ಬೇಕಾಗಿವೆ. ಈ ಕನ್ನಡ ನೆಲ ಜಲ ಸಂಸ್ಕೃತಿ ಸಂಪ್ರದಾಯ, ಈ ನಮ್ಮ ಭಾಗದಲ್ಲಿರ್ತಕ್ಕಂಥ ಎಲ್ಲ ಪ್ರವಾಸೋದ್ಯಮಗಳು, ಇಲ್ಲಿರ್ತಕ್ಕಂಥ ಸಮಸ್ಯೆಗಳ ಬಗ್ಗೆ ಸಾಕಷ್ಟು ಈ ಒಂದು ಕವನಗಳಲ್ಲಿ, ಕಥೆಗಳಲ್ಲಿ, ಕಾದಂಬರಿಗಳಲ್ಲಿ ಇವತ್ತು ತುಂಬಿಡ್ತಕ್ಕಂಥ ಕೆಲಸ ಅನೇಕ ಸಾಹಿತಿಗಳು ಮಾಡ್ತಾರೆ. ಅದನ್ನು ಓದಿದ್ರಾಗ ಮಾತ್ರ ಗೊತ್ತಾಗ್ತದೆ ಇಲ್ಲಿನ ಸಮಸ್ಯೆಗಳು ಹೆಂಗೆ ಅರ್ಥ ಮಾಡ್ಕೊಂಡಿದ್ದಾರೆ. ಒಬ್ಬ ಸಾಹಿತಿ ಎಲ್ಲ ಆಗ್ತಾನೆ, ರಾಜಕಾರಣಿ ಆಗ್ತಾನೆ, ಶಿಕ್ಷಕನಾಗ್ತಾನೆ, ಸಮಾಜ ಸೇವಕನಾಗ್ತಾನೆ, ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ಬರೆದು ಜನರಿಗೆ ಅರಿವು ಮೂಡಿಸ್ತಕ್ಕಂಥ ಕೆಲಸನೂ ಮಾಡ್ತಾನೆ. ಅದನ್ನು ಇಲ್ಲಿ ಬಿಚ್ಚಬೇಕಾದಂಥ ವೇದಿಕೆ ಯಾವುದಂದರೆ ಈ ಥರ ಕನ್ನಡ ಸಾಹಿತ್ಯ ಸಮ್ಮೇಳನಗಳಂತ ನಾನು ಭಾವಿಸ್ಕೊಂಡಿದ್ದೇನೆ ಬಂಧುಗಳೇ. ಇವತ್ತು ಈ ಹೈದ್ರಾಬಾದ್ ಕರ್ನಾಟಕ ಭಾಗದಲ್ಲಿ ಬೀದರಿಂದ ಬಳ್ಳಾಳಿವರೆಗೂ ಮಹಿಳೆಯರು ಯಾವುದಕ್ಕೂ ಕಡಿಮೆ ಇಲ್ಲ. ನಾವು ಮುಂದೆ ತಾವು ಮುಂದಂತ ಒಳ್ಳೊಳ್ಳೆ ಮಹಿಳಾ ಸಾಧಕಿಯರು ಕೂಡ ಇದ್ದಾರೆ ಅಂತಕ್ಕಂಥದ್ದನ್ನು ನಾನು ಅಭಿಪ್ರಾಯ ಪಡ್ತೇನೆ. ಇವತ್ತು ಎಲ್ಲ ಇದರಲ್ಲಿ ಮಹಿಳೆಯರು ಮುಂದೆ ಇದೆ. ಅಂಥದ್ರಲ್ಲಿ ಸಾಹಿತ್ಯದ ಒಂದು ಗೋಷ್ಠಿಯಲ್ಲಿ ಕೂಡ ಅವರು ಭಾಗವಹಿಸ್ತಾರೆ. ಅದು ನಮ್ಮ ಕೊಪ್ಪಳ ಜಿಲ್ಲೆಯಲ್ಲಿ ಭಾಳಷ್ಟು ಶಿಕ್ಷಕರು ಕೂಡ ಇದ್ದಾರೆ, ಸಮಾಜ ಸೇವಕರು ಕೂಡ ಇದ್ದಾರೆ. ಮುಂದೊಂದು ದಿನ ನನ್ನದೊಂದು ಬೇಡಿಕೆ ಅದೇನಂತಂದರೆ, ಜಿಲ್ಲಾ ಸಾಹಿತ್ಯ ಸಮ್ಮೇಳನ ಅಧ್ಯಕ್ಷರನ್ನಾಗಿ ಆದರೂ ಮಾಡ್ರಿ ನೀವು ಅಂತ ನಾನು ಒಂದು ಅಭಿಪ್ರಾಯನ ತಮ್ಮ ಮುಂದೆ ನಾನು ವ್ಯಕ್ತಪಡಿಸ್ತೇನೆ. ಯಾಕಂದರೆ ಎಲ್ಲೋದ್ರೂ ಪುರುಷರದೇ ಸಾಮ್ರಾಜ್ಯವಾಗಬಾರದು. ಯಾಕಂದರೆ ನಾವು ಮಹಿಳೆಯರು 33% ಕೇಳ್ತಾ ಇದ್ದೀವಿ. ಇಲ್ಲಿದ್ದೇನೆ ವೇದಿಕೆಯಿಂದ ಶುರುವಾಗಲಾರ್ತಕ್ಕಂಥದ್ದು ನನ್ನ ಒಂದು ಅನಿಸಿಕೆ ಅಂತ ಹೇಳ್ತೀನಿ. ಅಧ್ಯಕ್ಷರೇ, ನಿಮ್ಮ ನುಡಿಯಲ್ಲಿ ಕಡೆಯವರೆಗೂ ಬರೆದಿದ್ದಾರೆ, ತಮ್ಮ ಜಿಲ್ಲೆಯ ಪ್ರಗತಿಗೋಸ್ಕರ ಬರೆದಿದ್ದಾರೆ. ನಿಜವಾಗ್ಲೂ ನಮ್ಮ ಶೇಖರಗೌಡರು ಆಡು ಮುಟ್ಟದ ಗಿಡ ಇಲ್ಲ ಅಂದರೆ ಅವರು ಓಡಾಡಲಾದ ಕ್ಷೇತ್ರವೇ ಇಲ್ಲ. ಅವ್ರ ಬಗ್ಗೆ ನಾನು ಹೇಳಕ್ಕೆ ಹೋಗೋದಿಲ್ಲ. ಆದರೆ ತಮ್ಮ ಅಧ್ಯಕ್ಷರ ನುಡಿಯ ಈ ಒಂದು ಪತ್ರಿಕೆಯಲ್ಲಿ ಅವರು ಇದ್ರ ಅನ್ವಿಟೇಷನಲ್ಲಿ ಬರೆದಿದ್ದಾರೆ. ಅವರು ಬರೆದಿರ್ತಕ್ಕಂಥ ಜಿಲ್ಲೆಯ ಸಮಸ್ಯೆಗಳು ಏನಿದಾವೆ ಅಂತಕ್ಕಂಥದ್ದನ್ನು ಬರೆದಿದ್ದಾರೆ. ಇವತ್ತು ಬರಗಾಲ ಬಂದಿದೆ, ಆದರೂ ನಾವು ಸಾಹಿತ್ಯವನ್ನು ಆಸ್ವಾದಿಸ್ತಾ ಇದ್ದೀವಿ. ಆ ಸಾಹಿತ್ಯದಲ್ಲಿ ರೈತರ ನಮ್ಮ ಸ್ಥಳೀಯ ಸಮಸ್ಯೆಗಳನ್ನು ನಾವು ವಿಚಾರ ವಿನಿಮಯ ಮಾಡ್ಕೊತಾ ಇದ್ದೀವಿ. ಒಂದು ಪ್ರಾದೇಶಿಕ ಸಮಸ್ಯೆ ಬರಲಿ, ಯಾವುದೇ ಒಂದು ಸಮಸ್ಯೆ ಬಂದಾಗ ನಾವು ಇಲ್ಲಿ ವಿನಿಮಯ ಮಾಡ್ಕೊತೀವಿ. ಇವತ್ತು ಬಂದಿರತಕ್ಕಂಥದ್ದು ರೈತರ ಸಮಸ್ಯೆ ನೋಡಿ. ಕಳೆದ 3 ದಿನಗಳಿಂದ ನೀರು ಬೇಕು, ಜಾನುವಾರುಗಳು ಬೇಕು, ವ್ಯವಸಾಯಕ್ಕೆ ಬೇಕಂತ ಒಂದು ಕಡೆ ರೈತರು ಹೋರಾಟ ಮಾಡ್ತಾ ಇದ್ದಾರೆ. ಅವರ ಹೋರಾಟ ಅರ್ಥಪೂರ್ಣವಾಗಿದ್ದೆ. ಆದರೆ ಅಲ್ಲಿರ್ತಕ್ಕಂಥ ಸಮೀಕ್ಷೆಗಳು ಏನು ಹೇಳ್ತವೆ, ಕುಡಿಯೋದಕ್ಕೆ ನಾವು ಬಿಡ್ತೀವಿ ನೀರು, ಆದರೆ ವ್ಯವಸಾಯಕ್ಕೆ ಬಿಡೋದಿಲ್ಲ. ಈಗಾಗಲೇ ಗೇಟ್ ಹೊಡೆತು, ಇನ್ನೊಂದು ಕೆನಾಲ್ದು ಇದು ಹೊಡೀತು, ಅಲ್ಲಿ ನೀರು ಪೋಲಾಯಿತು. ಈಗಾಗಲೇ ಗೇಟ್ ರಿಪೇರ್ ಮಾಡ್ಬೇಕಂತ ಅನ್ನೋ ಒಂದು ಸಂದರ್ಭದಲ್ಲಿ ಒಂದು ಬೆಳೆ ಕಳ್ಕೊಂಡ್ರು. ಈಗ ಇನ್ನೊಂದು ಬೆಳೆ ಬೆಳಿಬೇಕೈತೆ ಅಂತಂದರೆ ಈಗ ನೀರಿನ ಅಭಾವ. ಹೀಗಾದರೆ ಹೇಗೆ? ಒಂದು ಗಟ್ಟಿ ಧೈರ್ಯ ಮಾಡಿ ಈಗಾಗಲೇ ಒಂದು 50 ಟೀಮ್ಸ್ ನೀರು ಸಂಗ್ರಹ ಆಗ್ತದೆ, ಬಿಟ್ಟಿದ್ರೆ ಬೆಳಿತಾನೆ ರೈತ. ಅವನ ಕಷ್ಟ ಕೇಳಬೇಕು ನಾವು ಇವತ್ತು. ಅವರು ಪಾಪ ತಮ್ಮ ಸಂಕಷ್ಟ ತಮಗೆ, ಯಾಕಂದರೆ ಏನಾದರೂ ಒಂದು ಭಾಗಕ್ಕೆ ನೀರಿನ ಸಮಸ್ಯೆ, ನೀರಾವರಿ ಭಾಗಕ್ಕೆ, ಇನ್ನೊಂದು ನಮ್ಮ ಕೊಪ್ಪಳದ ಅಳವಂಡಿ ಭಾಗಕ್ಕೆ ಕರೆಂಟಿನ ಸಮಸ್ಯೆ. ಸರಿಯಾಗಿ ಕರೆಂಟ್ ಕೊಡದೇ ಇದ್ದಾದರೆ ರೈತರಿಗೆ ನಿಜವಾಗಲೂ ಅವನ ಭಾವನೆ ನಾವು ಕೇಳ್ತಕ್ಕಂಥದ್ದಲ್ಲ. ಈ ಸಾಹಿತಿಗಳೆಲ್ಲ ರೈತನ ಪರಿಸ್ಥಿತಿ ಬರೀತಿರಲ್ಲ, ಅದು ನಿಜವಾಗಿ ನೀವು ಅರ್ಥಕೊಂಡಿರ್ತೀರಂತ ನಾನು ಭಾವಿಸ್ತೇನೆ. ಇವತ್ತು ಒಬ್ಬ ರೈತ ಒಂದು ಭಾಗಕ್ಕೆ ಹೋದರೆ ಇನ್ನೊಂದು ಭಾಗಕ್ಕಿಲ್ಲ, ಒಂದು ಭಾಗ ಕೊಟ್ಟು ಇನ್ನೊಂದು ಭಾಗ 7 ತಾಸು ಕೊಡ್ತಾರೆ, ಅದರಲ್ಲಿ 3-4 ತಾಸು ಕಟ್ ಮಾಡ್ತಾರೆ. ಹಂಗಂದಾಗ ನಮಗೆ 1-2 ಅಷ್ಟು ಹೊಲ ಕೂಡ ತೊಯ್ದಿರೋದಿಲ್ಲ ಅಂತಕ್ಕಂಥ ಸಂಕಷ್ಟ. ಇಷ್ಟು ವರ್ಷಗಳಿಂದ ಇವತ್ತು ಒಂದು TC ಕುಂದಿಸಿದ್ರೆ ಅದು ಸಮಸ್ಯೆ ಬಗೆಹರಿತದೆ. ಆದರೆ ನಿನ್ನೆ ಅದೃಷ್ಟ ಅಂತಕ್ಕಂಥದ್ದು ನಿಲೋಗಪುರದಲ್ಲಿ ಉದ್ಘಾಟನೆ ಆಯಿತು. ಅದು ಇನ್ನು ಆಗ್ಬೇಕಾದ್ರೆ ಇನ್ನೂ 1 ವರ್ಷದ ತನಕ ಬೇಕಾಗ್ತದೆ. ಸದ್ಯದ ಮಟ್ಟಿಗೆ ನಮ್ಮ ಪರಿಸ್ಥಿತಿ ಏನಿದೆ, ರೈತರಿಗೆ ನೀರು ಬೇಕು, ಅದನ್ನು ಸುಲಭವಾಗಿ TC ಕುಂದಿಸ್ತಕ್ಕಂಥ ಕೆಲಸ ಇವತ್ತು ಮಾಡಬೇಕಾಗಿದೆ ಅಧಿಕಾರಿಗಳು. ಅದರಲ್ಲಿ ನಮ್ಮ ಜಿಲ್ಲೆಯಲ್ಲಿ ಹೇಳ್ತಕ್ಕಂಥದ್ದು, ಸರ್ ಭಾಳ ತುಂಬ ಚೆನ್ನಾಗಿ ಬರೆದಿದ್ದೀರಿ ನೀವು. ಇದರಲ್ಲಿ ಬರೆದಿರ್ತಕ್ಕಂಥ ದಯವಿಟ್ಟು ಈ ಅಧ್ಯಕ್ಷರದಲ್ಲ
ಲಾಸ್ಟ್ ಪೇಜ್ನಲ್ಲಿದೆ, ತಾವೆಲ್ಲ ನೋಡಿ. ನಮ್ಮ ಜಿಲ್ಲೆಯಲ್ಲಿರ್ತಕ್ಕಂಥ ಸಮಸ್ಯೆಗಳ ಬಗ್ಗೆ ಅಧ್ಯಕ್ಷರಷ್ಟು ಚೆನ್ನಾಗಿ ಬರೆದಿದ್ದಾರೆ ಅಂತಂದರೆ, ಹೊಸ ಜಿಲ್ಲೆಯ ನಂತರ ಸುಮಾರು 3 ತಾಲೂಕುಗಳ ಕೇಂದ್ರ ಆಗಿ ಅವುಗಳಿಗೆ ಕೂಡಲೇ ಎಲ್ಲ ಮೂಲಭೂತ ಸೌಲಭ್ಯಗಳು ಒದಗಿಸ್ಬೇಕು. ಮೊನ್ನೆ ತಾನೇ ಕಾರಟಗಿಯಿಂದ ಒಬ್ಬರು BO ಬಂದರು ನನ್ನ ಹತ್ರ. ಬಂದಾಗ ನಮಗೆ ಶಿಕ್ಷಣ ಇಲಾಖೆ ಒಂದು ಆಫೀಸ್ ಓಪನ್ ಮಾಡಿಕೊಡ್ಬೇಕು. ಈ ಕಾರಟಿಗೆ ಒಂದು, ಕುಕ್ನೂರು ಒಂದು ಆಗಿದೆ. ಅಲ್ಲಿ ಯಾವ ಸೌಲಭ್ಯಗಳಿಲ್ಲ. ನಿಜವಾಗ್ಲೂ ಸೌಲಭ್ಯಗಳು ಬೇಕಾಗಿವೆ. ಇನ್ನು ಕೃಷ್ಣ ಬಿ ಸ್ಕೀಮ್ ಬಗ್ಗೆ ಹೇಳೋದು ಬೇಡ, ಸಿಂಗ್ತಲ್ಲೂರು ನೀರಾವರಿ ಯೋಜನೆ ಇದೆ ಹೇಳೋದು ಬೇಡ. ಇಲ್ಲಿರ್ತಕ್ಕಂಥ ನಮ್ಮ ಸಂಸದರು, ಇಲ್ಲಿರ್ತಕ್ಕಂಥ ನಮ್ಮ ಅಮರೇಗೌಡ ಬಯ್ಯಪ್ಪರು ಇರ್ಬೋದು, ನಮ್ಮ ದೊಡ್ಡಗೌಡ ಸರ್ ಇರ್ಬೋದು, ಎಲ್ಲರಿಗೂ ಇದ್ರ ಬಗ್ಗೆ ಮಾಹಿತಿ ಇದೆ, ಅದರ ಬಗ್ಗೆ ಅರಿವಿದೆ. ಕೃಷ್ಣ ಬಿ ಸ್ಕೀಮ್ ಅಂತಕ್ಕಂಥದ್ದು ಏನಿಲ್ಲ, ಅದು ಒಂದೇ ಸ್ಕೀಮೇ. ಬಿ ಸ್ಕೀಮ್ ಅಂತದ್ದು ಬೇಡ, ಆದರೆ ಸಮರ್ಪಕವಾಗಿ ಅದನ್ನು ಕೆಲಸ ಕಾರ್ಯಗಳನ್ನು ಮುಗಿಸಿ ಅವ್ರ ಜಿಲ್ಲೆಗೆ ಅರ್ಪಿಸ್ತಕ್ಕಂಥ ಕೆಲಸ ಮಾಡಬೇಕಾಗಿದೆ. ಇವತ್ತು ಪ್ರತಿಯೊಂದು ಹಳ್ಳಿಗಳಲ್ಲಿ ಹಿಂದಿನ ಸರ್ಕಾರದ ಮುಖ್ಯಮಂತ್ರಿ ಇದ್ದಾಗ ಒಂದು ಗ್ರಂಥಾಲಯದ ಕಾನ್ಸೆಪ್ಟ್ ತಗೊಂಬಂದರು ಸಿದ್ದರಾಮಯ್ಯನವರು. ಏನಪ್ಪ ಅಂದರೆ, ಒಂದು ಹಳ್ಳಿಯಲ್ಲಿ ಹೆಂಗೆ ಸಮುದಾಯ ಭವನಗಳು, ಆರೋಗ್ಯ ಕೇಂದ್ರಗಳು, ಅಂಗನವಾಡಿಗಳು ಅಥವಾ ಸರ್ಕಾರ ಯಾವುದಾದ್ರೂ ಇದ್ದಂಗೆ ಅದ್ರ ಜೊತೆಗೆ ಒಂದು ಗ್ರಂಥಾಲಯ ಇರಬೇಕಂತ ಅವರು ನಿರ್ಣಯ ಮಾಡಿದರು. ಆದರೆ ಅದು ಅಷ್ಟೊಂದು ಇಂಪ್ಲಿಮೆಂಟ್ ಆಗಲಿಲ್ಲ, ಅದು ಸಾಕಾರ ಆಗಲಿಲ್ಲ. ಕಾರಣ ಏನಂದರೆ ಇಚ್ಛಾಶಕ್ತಿಯ ಕೊರತೆ. ಸರ್ಕಾರದಿಂದ ಬುಕ್ ಬಿಡುಗಡೆ ಆದರೂ ಪಂಚಾಯಿತಿ ಮೂಲೆಯಲ್ಲಿ ಧೂಳು ಇಟ್ಕೊಂಡು ಬಿದ್ದಿದ್ದೇವೆ. ಅದಕ್ಕೆ ವ್ಯವಸ್ಥೆ ಮಾಡಬೇಕಾದಂಥವ್ರು ಆಯಾ ಒಂದು ಗ್ರಾಮದವರು, ಜಿಲ್ಲೆ, ತಾಲೂಕಿನವರು ನಾವು ಅದನ್ನು ಹೊರತರಬೇಕಾದಂಥ ಕೆಲಸ ಮಾಡಬೇಕಾಗಿದೆ. ಇವತ್ತು ಮಹಿಳೆಯರ ಬಗ್ಗೆ ಪ್ರಸ್ತಾಪ ಮಾಡಿದ್ದಾರೆ. ನಿಜವಾಗ್ಲೂ ಇವತ್ತಿನ ದಿನ ಕೊಪ್ಪಳದಲ್ಲಿ ಹಿಡ್ಕೊಂಡು ಎಲ್ಲ ಭಾಗದಲ್ಲಿ ಸುಮಾರು 2,500-3,000 ಶಿಕ್ಷಕರು ಅವಶ್ಯಕತೆ ಇದೆ. ಶಿಕ್ಷಣ ಇಲಾಖೆ ಇವತ್ತು ಹೆಂಗಾಗಿದೆ ಅಂತಂದರೆ, ಕನ್ನಡ ಶಾಲೆಗಳು ಮುಚ್ಚುತ್ತಾ ಇದ್ದಾವೆ, ಕಾನ್ವೆಂಟ್ ಶಾಲೆಗಳು ತೆಗಿತಾ ಇದ್ದಾವೆ. ಇದಕ್ಕೆ ಕಾರಣ ಯಾರು ಅಂತಂಥದ್ದು ನೀವೇ ಮನನ ಮಾಡ್ಕೋಬೇಕು ಬಂಧುಗಳೇ. ಇವತ್ತು ಹೈದರಾಬಾದ್ ಕರ್ನಾಟಕ ಭಾಗದಲ್ಲಿ, ನಮ್ಮ ಭಾಗದಲ್ಲಿ ನೋಡಿದರೆ ರಿಟೈರ್ಡ್ ಆಗೋರು ಹೆಚ್ಚಾಗಿದ್ದಾರೆ, ಆದರೆ ಶಿಕ್ಷಕರು ಬರೋದು ಕಡಿಮೆ ಆಗಿದ್ದಾರೆ. ಕನ್ನಡ ಶಾಲೆಗಳು ಬಿಲ್ಡಿಂಗ್ಗಳು ಮೆತ್ತಗಾಗಿದ್ದಾವೆ, ಬಿಲ್ಡಿಂಗ್ಗಳು ಕಟ್ಟೋದು ಬಿಟ್ಬಿಡ್ಲಿ, ಶಿಕ್ಷಕರ ಬಗ್ಗೆ ನಾವು ಯೋಚನೆ ಮಾಡಬೇಕಾಗಿದೆ. ಕೆಲವೊಂದು ಕಡೆ ಶಿಕ್ಷಕರು ಇದ್ರೂ ಶಾಲೆಗಳಿಲ್ಲ, ಶಾಲೆಗಳು ಶಿಕ್ಷಕರು ಇದ್ದರೆ ಮಕ್ಕಳಿಲ್ಲ. ಕಾರಣ ಏನು? ಕಾನ್ವೆಂಟ್ ವ್ಯಾಮೋಹ. ಇಂಥವನ್ನೆಲ್ಲ ಹಿಡಿದಿಡ್ಬೇಕಾಯ್ತು ಅಂತಂದರೆ ದಯವಿಟ್ಟು ಇಲ್ಲಿರ್ತಕ್ಕಂಥ ಸಾಹಿತ್ಯ ಬರೆತಿರ್ತಕ್ಕಂಥ ಎಲ್ಲ ಇಸಾತಕರು ತಾವು ಬಂದು ಅಲ್ಲಿನ ಕೆಲಸ ಮಾಡಬೇಕು, ಮನವೊಲಿಸ್ತಕ್ಕಂಥ ಕೆಲಸ ಮಾಡಬೇಕು. ಯಾಕಂದರೆ ಕನ್ನಡ ಕಸ್ತೂರಿ. ನಾನು ಇಷ್ಟು ಭಾಷೆಗಳಲ್ಲಿ ನಾನು ನೋಡ್ತಿದ್ದೀನಿ. ನಾನು ಆಂಧ್ರಕ್ಕೆ ಹೋದ್ರು, ತಮಿಳ್ನಾಡಿಗೆ ಹೋದ್ರು ನೋಡಿದ್ದೀನಿ. ನಾವು ಕನ್ನಡ ಮಾಡೋದನ್ನು ಕೇಳ್ತಾರೆ, ಕನ್ನಡ ಮಾತಾಡೋದನ್ನು ಕೇಳ್ತಾರೆ. ಅವರು ತಮ್ಮ ಭಾಷೆಯಲ್ಲೇ ಮಾತಾಡ್ತಾರೆ ನೋಡಿ, ಅವರಿಗೆ ಭಾಷಾ ಅಭಿಮಾನ ಎಷ್ಟಿದೆ. ನಾವು ಹಾಗಲ್ಲ, ಯಾವುದಾದ್ರು ಕ್ಷೇತ್ರಕ್ಕೆ ಹೋಗಲಿ ಅದೇ ಭಾಷೆ ಮಾತಾಡಿ ಅವ್ರ ಜೊತೆಗೆ ಇದು ಮಿಂಗಲ್ ಆಗ್ತೀವಿ. ಅವರು ಹಾಗಲ್ಲ, ಅರ್ಧ ಗಂಟೆ ವ್ಯವಹಾರ ಅವ್ರ ಜೊತೆಗೆ ಮಾತಾಡಿದ್ರು, ಅವರು ತಮಿಳಲ್ಲೇ ಮಾತಾಡಿದ್ರು. ನಾನು ಭಾಳ ಆಶ್ಚರ್ಯ ಆಯಿತು ಅವ್ರ ಜೊತೆಗೆ. ನಿಮಗೆ ಕನ್ನಡ ತಿಳಿತಿದೆ, ಮಾತು ಯಾಕೆ ಆಡೋಲ್ಲ ಅಂತ ಕೇಳಿದೆ ನಾನು. ಅವರು ಅದ್ರ ಬಗ್ಗೆ ಸುಮ್ಮನೆ ಆದರು. ಅಲ್ಲಿ ಭಾಷೆದ ಬಗ್ಗೆ ಅಭಿಪ್ರಾಯ, ಪ್ರೀತಿ, ವಿಶ್ವಾಸ ಇವೆಲ್ಲವೂ ಬೇಕಾಗ್ತಕ್ಕಂಥದ್ದು. ನಮ್ಮಲ್ಲಿ ಕನ್ನಡಕ್ಕೆ ಜಾಗೃತಿ ಬರಬೇಕಾಗಿದೆ. ಇವತ್ತು ಕನ್ನಡ ಶಾಲೆಗಳು ಮುಚ್ಚುತ್ತಾ ಇರೋದಕ್ಕೂ ಒಂದು ಕನ್ನಡ ಶಾಲೆ, ಕನ್ನಡ ಬಗ್ಗೆ ಅಭಿಮಾನ, ಪ್ರೀತಿ ಇರ್ತಕ್ಕಂಥ ಕಡಿಮೆ ಆಗಿದ್ದಕ್ಕೋಸ್ಕರ ಕನ್ನಡ ಶಾಲೆ ಮುಚ್ತಾ ಇದ್ದೇವೆ. ಇನ್ನು ಮಹಿಳಾ ಸಬಲೀಕರಣ ಬಗ್ಗೆ ಮಾತನಾಡಿದ್ದಾರೆ. ನಿಜವಾಗ್ಲೂ ಈಗಾಗಲೇ ಸ್ವಸಹಾಯ ಸಂಘ, ಧರ್ಮಸ್ಥಳ ಗುಂಪು ಅವೆಲ್ಲ ಬಂದಾಗಲಿದ್ದ ಮಹಿಳೆಯರು ಚೆನ್ನಾಗಿ ಉದ್ಧಾರ ಆಗಿದ್ದಾರೆ. ಅದಲ್ಲದೆ ಕೇಂದ್ರ ಸರ್ಕಾರದ್ದು ಬೇಟಿ ಪಡಾವ್ ಬೇಟಿ ಬಚಾವ್ ಬಂದಿದೆ ಮತ್ತು ಮುದ್ರಾ ಬ್ಯಾಂಕ್ ಯೋಜನೆ ಬಂದಿದೆ. ಅದರಿಂದ ಸ್ವಲ್ಪ ಸೌಲಭ್ಯಗಳು ಸಿಗ್ತವೆ. ಇನ್ನು ಕೃಷಿ ದೀದಿ, ಆಮೇಲೆ ದ್ರೋಣ ದೀದಿ ಅಂತಕ್ಕಂಥದ್ದು ಬೇಕಾದಷ್ಟು ಮಹಿಳೆ ಸೌಲಭ್ಯಗಳಿದ್ದಾವೆ. ಕೇವಲ 8ನೇ ಕ್ಲಾಸ್ ಓದಿದ್ರೆ ಸಾಕು ಒಬ್ಬ ಕೃಷಿ ಸಖಿ ಆಗ್ಬೋದು, ಕೇವಲ SSLC ಓದಿದ್ರೆ ಸಾಕು ದ್ರೋಣ ಸಖಿ ಆಗ್ಬೋದು. ಅವರೆಲ್ಲ ಸರ್ಕಾರ ಮತ್ತು ಜನರ ನಡುವೆ ಸೇತುವೆಯಾಗಿ ಕೆಲಸ ಮಾಡ್ತಕ್ಕಂಥದ್ದಿದೆ. ಬಂಧುಗಳೇ, ಇವತ್ತು ಭಾಳ ಟೈಮ್ ಆಗಿದೆ. ಉಪವಾಸ ನಾನು ಕೂಡ್ಸೋಕ್ಕೆ ಇಷ್ಟಪಡೋದಿಲ್ಲ. ತಾವು ಊಟದ ಸಮಯ ಆಗಿರೋದ್ರಿಂದ ನನಗೆ ನಮ್ಮ ಸಾಹೇಬ್ರು ಹೇಳಿದ್ರು, ಎಲ್ಲರೂ ಎಲ್ಲರೂ ಕೊಂಡ್ಕೋಬೇಡ ಅಂದರು. ಹಾಗಾಗೋಕ್ಕಾಗೋದಿಲ್ಲ. ನಾನು ಎಲ್ಲ ಹೆಸರು ತೆಗೆದುಕೊಂಡೆ ನಾನು ಮಾತಾಡಬೇಕಾಯ್ತು. ಬಂಧುಗಳೇ, ಇವತ್ತಿನ ದಿನ ಬಹಳ ತುಂಬ ಉತ್ತಮವಾಗಿರ್ತಕ್ಕಂಥ ಸ್ಪಂದಿಸಿದ್ದಾರೆ. ಇವತ್ತು ಕೊಪ್ಪಳದಲ್ಲಿ ಯಾವ ಭಾಗಕ್ಕೆ ಏನೇನು ತೊಂದರೆ ಇದೆ ಅಂತಕ್ಕಂಥದ್ದು ಪ್ರಾದೇಶಿಕವಾಗಿ ಗೊತ್ತೇ ಇದೆ. ರೈತರನ್ನು ಭೂಮಿ ಕೊಡಬೇಡಿ ಅಂತ ಒಂದು ಮಾತು ಹೇಳಿ ಒಳಗಿಂದ ರೈತರಿಗೆ ಭೂಮಿಯನ್ನು ಮಾರಿಸೋದಕ್ಕೆ
ಆಗ್ತಕ್ಕಂಥ ಒಕ್ಕಲೆಬ್ಸಕ್ಕಂಥ ಕೆಲಸ ಒಳಗೊಳಗಾಗ್ತಾ ಇದೆ. ಇವತ್ತು ಸೋಲಾರ್ ಪ್ಯಾಕ್ ಆಗ್ತಾಯಿದ್ವಿ, ವಿಂಡ್ ಪವರ್ ಆಗ್ತಿದ್ದಾವೆ. ಆದರೆ ರೈತರು ತಮ್ಮ ಹೊಲವನ್ನು ಉಳಿಸ್ಕೋಬೇಕು. ಮುಂದೊಂದು ದಿನ ಭೂಮಿ ಇರದೇ ನಾವು ಅನ್ನಕ್ಕೆ ತಿನ್ನೋದಿಲ್ಲ, ಮಣ್ಣೆ ತಿನ್ನಬೇಕಾದಂಥ ಪರಿಸ್ಥಿತಿ ಇವತ್ತು ಬರ್ತದೆ. ಯಾಕಂದರೆ ಇವತ್ತು ಬೆಂಗಳೂರು ಕಡೆಯಲ್ಲಿ ಹೋಗ್ಬಿಟ್ರೆ 1 ಇಂಚು ಹೊರಗಡೆ ಬಂದುಬಿಟ್ರೆ ಅಲ್ಲಿ ಕೂಡ ಭೂಮಿಗೆ ಹಾಹಾಕಾರ ನಡೆದಿದೆ. ಇವತ್ತು ರೈತ ಉಳಿಬೇಕಾಯ್ತು ಅಂದರೆ ಇವತ್ತು ಭೂಮಿ ಉಳಿಸ್ಕೋಬೇಕು. ಆ ಪ್ರಜ್ಞೆಯನ್ನು ನಾವು ತಂದುಕೊಡ್ತಕ್ಕಂಥ ಕೆಲಸ ಮಾಡಬೇಕು. ಇನ್ನೊಂದು ಜೊತೆಗೆ ಇಂಥ ಸಾಹಿತ್ಯ ಸಮ್ಮೇಳನಗಳು ನಡಿಬೇಕಾಯ್ತು ಅಂತಂದರೆ ದೇಶ ಭಾಷಾ ಅಭಿಮಾನದ ಬಗ್ಗೆ ಅವ್ರಿಗಿರ್ತಕ್ಕಂಥದ್ದು ಇನ್ನೂ ಹೆಚ್ಚು ಉತ್ತಮವಾದಂಥ ಈ ಸಾಹಿತ್ಯ ಸಮ್ಮೇಳನದಿಂದ ಹಿರಿಯರನ್ನು ಕರೆಸಿ ಮಾತಾಡ್ತಕ್ಕಂಥ ಕೆಲಸ ಮಾಡಬೇಕು. ಯಾಕಂತಂದರೆ ನಾವು ಸಾಹಿತಿಗಳನ್ನು ನೋಡೋದಿಲ್ಲ ಸ್ವಾಮಿ, ಭಾಳ ವಿರಳ. ಅವ್ರು ನೋಡಿದಾಗ ಇಲ್ಲೇ ನಾವು ನೋಡ್ತೀವಿ ಅವ್ರನ್ನ, ಅವ್ರು ಕೇಳೋ ಮಾತುಗಳಲ್ಲಿ ಈ ವೇದಿಕೆ ಮೇಲೆ ಕೇಳ್ತೀವಿ. ಬಾಕಿ ದಿನ ನಮ್ಮದು ಫೈಟ್ ಇರೇ ಇರ್ತದೆ. ಇವತ್ತು ನನಗೆ ಭಾಳ ಖುಷಿ ಅನ್ನಿಸ್ತು ಹನುಮಂತ ಸರ್ ಅವರು ಮಾತಾಡೋದು ಕೇಳೋದು ನೋಡಿದ್ರೆ. ಇಂಥ ಒಂದು ವೇದಿಕೆಯಲ್ಲಿ ನನಗೆ ಮಾತನಾಡಲು ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಈ ಸಾಹಿತ್ಯ ಸಮ್ಮೇಳನ ಅಧ್ಯಕ್ಷರಿಗೂ ಇಲ್ಲೆಲ್ಲ ಸಂಘಟಕರಿಗೂ ವಂದಿಸಿ ನಾನು ಮಾತು ಮುಗಿಸ್ತೇನೆ. ನಮಸ್ಕಾರ. ಕನ್ನಡ ಬರೀ ನುಡಿಯಲ್ಲ, ಅದೊಂದು ಸಂಸ್ಕೃತಿ, ಬದುಕು, ಭಾವನೆ, ಅದೊಂದು ಜೀವನ ವಿಧಾನ ಎನ್ನುವ ಹಾಗೆ ತಮ್ಮ ವಿಚಾರಧಾರೆಗಳನ್ನು ಹಂಚಿಕೊಂಡಿರ್ತಕ್ಕಂಥ ಶ್ರೀಮತಿ ಹೇಮಲತಾ ನಾಯಕ್ ಅವರು, ಮಾನ್ಯ ವಿಧಾನ ಪರಿಷತ್ ಸದಸ್ಯರು ಕೊಪ್ಪಳ ಅವರಿಗೆ ಹೃತ್ಪೂರ್ವಕವಾಗಿರುವಂತಹ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸ್ತಾ